ಉಡುಪಿ ಮಂಗಳೂರು ಕಡೆ ದೇವಸ್ಥಾನಗಳಲ್ಲಿ ಮಾಡುವಂತಹ ತುಂಬಾನೇ ರುಚಿಯಾದ ಪುಳಿಕೋದೆಲ್ ಅಥವಾ ಕುಂಬಳಕಾಯಿ ಹುಳಿ. ಹುಳಿ ಅಂದ್ರೆ ಹುಳಿ ಉಪ್ಪು ಸಿಹಿ ಖಾರ ಇರುವಂತಹ ಈ ಪುಳಿಕೋದೆಲ್ ಕೊಂಕಣಿ ರೆಸಿಪಿ. ಇದನ್ನ ಹೇಗ್ ಮಾಡೋದು ನೋಡೋಣ. ಪಾತ್ರೆಗೆ ಕಟ್ ಮಾಡಿರುವಂತಹ 1 ಕೆಜಿ ಬೂದ್ ಕುಂಬಳಕಾಯಿ, ಸ್ವಲ್ಪ ನೀರು, ಉಪ್ಪು, 2 ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡು ಮಸಾಲೆಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. 2 ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆ, ಕೊತ್ತಂಬರಿ ಬೀಜ, ಕೆಂಪು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡು 2 ಸ್ಪೂನ್ ಕಪ್ಪೆಳ್ಳು ಹಾಕೋಬೇಕು. ಇದನ್ನ ಮಿಸ್ ಮಾಡ್ಲೇಬೇಡಿ. 2 ಸ್ಪೂನ್ ಅಕ್ಕಿ ಹಾಕಿ ಹುರ್ಕೋಬೇಕು ಥಿಕ್ನೆಸ್ಗೋಸ್ಕರ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರಿಶಿನ, ಇಂಗು, 2 ಹಿಡಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಹುಣಸೆ ಹಣ್ಣನ್ನ ಹಾಕಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ನಂತರ ಬೇಯಿಸಿಟ್ಟಿರುವಂತಹ ಬೂದ್ ಕುಂಬಳಕಾಯಿಗೆ ಹಾಕಿ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ನೀರು, ಉಪ್ಪನ್ನ ಹಾಕೊಂಡು ಕುದಿಸ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆನ ಹುಳಿಗೆ ಹಾಕೊಂಡ್ರೆ ತುಂಬಾನೇ ಅದ್ಭುತ ರುಚಿಯ ಪುಳಿಕೋದೆಲ್ ರೆಡಿ ಆಯ್ತು. ಅನ್ನದ ಜೊತೆ ಊಟ ಮಾಡ್ತಾ ಇದ್ರೆ ದೇವಸ್ಥಾನದಲ್ಲಿ ಇರುವಂತ ಫೀಲ್ ಆಗುತ್ತೆ. ಇನ್ನೇನ್ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು. ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪೀಸ್ಗೆ ಫಾಲೋ ಮಾಡಿ.